ನಮಗೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಇದೇ ತಿಂಡಿ, ಉಳಿದ ಅನ್ನದಿಂದ ಮಾಡಿದಮ್ಮ. ಒಳ್ಳೆ ರುಚಿ ಇರ್ತದೆ. ಯಾರಿಗಾದ್ರೂ ಇದ್ರ ರೆಸಿಪಿ ಬೇಕಿದ್ರೆ ಹಳ್ಳಿ ಮನೆ ಬ್ಲಾಗ್ ರೆಸಿಪೀಸ್ ಅಲ್ಲಿ ಅಡುಗೆ ಉಂಟು, ಸಾಫ್ಟ್ ಆಗಿರ್ತದೆ. ಅಕ್ಕಿ ಎಲ್ಲ ಬೇಡ ಇದಕ್ಕೆ. ಮತ್ತೆ ಹೇಗಿದ್ದೀರಾ ಎಲ್ಲರೂ? ಎಲ್ರು ಹುಷಾರಿದ್ದೀರಾ? ಸೌಖ್ಯವಾ? ನಾವೆಲ್ಲರೂ ಉಂಟಲ್ಲ ಹುಷಾರಿದ್ದೇವೆ. ಇದು ನಿಮಾಚೆಲ್ಲ ಮಳೆ ಎಲ್ಲ ಉಂಟಾ? ಇಲ್ಲಿ ಮಳೆ ಅಂತ ಗೊತ್ತುಂಟ, ಮಳೆ ಬರ್ತದೆ ಹೋಗ್ತದೆ ಹಾಗೆ ಆಗ್ತಾ ಉಂಟು. ಮತ್ತೆ ಈಗ ಮೊದ್ಲಿನ ವರ್ಷಕ್ಕಿಂತ ಈಗ ಕಂಪೇರ್ ಮಾಡಿದ್ರೆ ಉಂಟಲ್ಲ ಮಳೆ ಇಲ್ಲ. ಎಷ್ಟು ಈಗ ಈ ಜುಲೈಯಲ್ಲಿ ಹೇಗೆ ಇರ್ಬೇಕಿತ್ತು ಅಂತ ಹೇಳಿದ್ರೆ ಫುಲ್ಲು ಮಳೆ ಇರ್ಬೇಕಿತ್ತು. ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಷ್ಟು ಮಳೆ ಇರ್ತದೆ. ಶಾಲೆಗಳಿಗೆಲ್ಲ ರಜೆ ಇರ್ತದೆ. ಇದೊಂದು ಇತ್ತು, ಒಂದು ಜೂನ್ ಎಂಡ್ ಆಗುವಾಗೆಲ್ಲ ಮಳೆ ಇತ್ತು. ಈಗ ಜುಲೈಯಲ್ಲಿ ಮಳೆ ಇಲ್ಲ, ತುಂಬಾ ಕಡಿಮೆ ಆಗಿದೆ. ಹಾಗೆ ಇವತ್ತು ನರ್ಸರಿಗೆ ಹೋಗ್ಲಿಕ್ಕೆ ಉಂಟು, ಸ್ವಲ್ಪ ಗಿಡಗಳನ್ನೆಲ್ಲ ತರ್ಲಿಕ್ಕೆ ಉಂಟು. ಹಾಗೆ ಫಸ್ಟಿಗೆ ನರ್ಸರಿಗೆ ಹೋಗಿ ಬರುವ. ನರ್ಸರಿಗೆ ಬಂದದ್ದು ನಮಗೆ ಅಡಿಕೆ ಸಸಿ ಬೇಕಿತ್ತು. ಅಲ್ಲಿ ನಮಗೆ ಬೇಕಾದದಿಲ್ಲ, ಇಲ್ಲಿ ನಮ್ಗೆ ನೆಟ್ಟದಿಲ್ಲ, ಬೇರೆ ಬೇರೆ ಉಂಟಂತ, ಅದು ಬೇಡ ಅಂತ ಎಂತ ಅಂತ ನೋಡುದು ಬಂದದಕ್ಕೆ. ಒಂದಿದು ಬಿಂಬುಲಿದ್ದು ತಕೊಂಡದು ಚಂದವೇ ಇಲ್ಲ ನೋಡಿ, ಅದು ಚೊಂಗಾಟಿಗಿದೆ. ಹೌದು, ಅದು ಅಷ್ಟು ಚಂದ ಇಲ್ಲ, ಅದಕ್ಕೆ ಇದು ಬೇಡ ಅಂತಿದೆ. ಇದು ಹೂ ನೋಡಿ, ಎಲ್ಲ ನೋಡ್ತಾ ಇದ್ದೇನೆ ಯಾವ್ದು ತಗೊಳ್ಳುವುದು ಅಂತ. ಅಂದ್ರೆ ತುಂಬಾ ಗಿಡ ಉಂಟು, ಯಾವ್ದು ಬಿಡುದು ಯಾವ್ದು ತಗೊಳ್ಳುದು ಅಂತ ಗೊತ್ತಾಗುದಿಲ್ಲ. ನೋಡಿ ಜೀಬಿಗೆ ನೋಡ್ಬೇಕು, ಚಿಕ್ಕ ಮರದಲ್ಲಿ ನೋಡಿ ಜೀಬಿಗೆ ಈ ಮರ ಇಲ್ಲ ಅಂತ, ಇಲ್ಲದ್ರೆ ನನಗೆ ಬೇಕಿತ್ತಂದು ಇದು. ಈ ಮರ ನಮ್ಮ ಮನೇಲಿ ಕಾಟಿರೋದು, ಇದು ಕಷ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಜೀಬಿಗೆ ಕೈಯಲ್ಲೇ ತೆಗಿಬೋದಲ್ಲ, ಕೈಯಲ್ಲಿ ತೆಗಿಬೋದು. ಇಲ್ಲಿ ನೋಡಿ ಗಿಡದಲ್ಲಿ ಆಗಿದೆ, ಕೈಗೆ ಎಟಕುವಂತಹ ಜಿಗುಚ್ಚೆ. ನರ್ಸರಿಯಿಂದ ಹೋಗಿ ಬರುವಾಗ ಮೀನಿನ ಅಂಗಡಿಗೆ ಹೋದೆವು, ಮೀನಿನ ಮಾರ್ಕೆಟಿಗೆ ಹೋಗಿ ನೋಡಿ ಮೀನು ತಂದೆವು. ನೋಡಿ ಈಗ ಬೂತಾಯಿಯಲ್ಲಿ ಎಲ್ಲ ಮೀನಿನ ಮೊಟ್ಟೆ ಸಿಗ್ತದೆ ನೋಡಿ. ಇಲ್ಲಿ ಬೂತಾಯಿ ಮೀನಿನಲ್ಲಿ ಮೊಟ್ಟೆ ಇದೆಲ್ಲ, ಇಲ್ಲಿ ಇದೆಲ್ಲ ಮೊಟ್ಟೆ. ತುಂಬಾ ದಿವಸ ಮೀನು ತರದೆ, ಮೀನು ತಂದ ಅದು ಅಷ್ಟು ಇದಿಲ್ಲ ಅಂದ್ರೆ ಫ್ರೆಶ್ ಆಗಿಲ್ಲ. ಎಷ್ಟು ರೇಟ್ ಹೇಳಿದ್ರು ಅವರು? 250 ಕೆಜಿಗೆ 250 ಬೂತಾಯಿಗೆ. ಇದೆಲ್ಲ 250 ರೂಪಾಯಿ. ಮತ್ತೆ ಈರುಳ್ಳಿ ಒಂದು ಚಿಕ್ಕ ಚಿಕ್ಕ ತುಂಡು ಮಾಡುದು. ಈ ಚಿಕ್ಕ ಚಿಕ್ಕ ತುಂಡು ಮಾಡಿದ್ರೆ ಉಂಟಲ್ಲ, ಇದು ನಾವು ಅಡುಗೆ ಮಾಡುವಾಗ ಇದು ಸಿಗುದಿಲ್ಲ. ಸಾರಲ್ಲಿ ಯಾವ್ದು ಮಾಡುದಿದ್ರು ಕೂಡ ಇಡೀ ದೊಡ್ಡ ದೊಡ್ಡ ದೊಡ್ಡದು ಸಿಗುದಿಲ್ಲ. ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಬೇಕು. ಯಾರಿಗಾದ್ರೂ ಈರುಳ್ಳಿ ತಿನ್ನುವಾಗ ಬೇಡ ಅಂತ ಇದ್ರೆ ಈ ರೀತಿ ಚಿಕ್ಕ ಚಿಕ್ಕ ತುಂಡು ಮಾಡಿದ್ರೆ ಆಯ್ತು. ಟೊಮೆಟೊ ಕೂಡ ಹಾಗೇನೆ ಚಿಕ್ಕ ಚಿಕ್ಕ ತುಂಡು ಮಾಡಿದ್ರೆ ನನಗೆ ಅದೇ ಸಾಂಬಾರಲ್ಲಿ ಸಿಗುದಿಲ್ಲ. ನೋಡಿ ಇಷ್ಟು ಚಿಕ್ಕ ತುಂಡು ಮಾಡ್ಬೇಕು ನೋಡಿ, ಎಷ್ಟು ಮತ್ತೆ ಫ್ರೈ ಆಗೋ ಸಿಗುದಿಲ್ಲ. ಕೆಲವರು ಉಂಟಲ್ಲ ಈರುಳ್ಳಿ ಎಲ್ಲ ತೆಗೆದು ಬಿಸಾಡ್ತಾರೆ, ಈರುಳ್ಳಿ ಎಲ್ಲ ಬದಿಗಿಡೋದು ಸೈಡಲ್ಲಿ ಊಟ ಮಾಡುವಾಗ. ಅದಕ್ಕೆ ಬೇಕಾಗಿ ಚಿಕ್ಕ ಚಿಕ್ಕ ತುಂಡು ಮಾಡಿದ್ರೆ ಎಲ್ಲ ತಿಂತಾರೆ. ಇದೆಲ್ಲ ಮುಚ್ಚಿದೆ ಬಿಸಿಲಿಗೆ, ಬಿಸಿಲು ಬರುವಾಗ ತರಕಾರಿಗೆ ಉಪದ್ರ ಆಗ್ತದೆ ಅಂತ ಹೇಳಿ ನಾನೀಗ ಬಂದದ್ದು ಹಸಿಮೆಣಸು ತರಲಿಕ್ಕೆ. ಆ ಸೈಡ್ ಉಂಟು ನೋಡಿ ಹಸಿಮೆಣಸು, ಮೀನಿನ ಪದಾರ್ಥಕ್ಕೆ ಹಸಿಮೆಣಸು ಬೇಕಲ್ಲ. ರಪ್ಪ ಇಲ್ಲಿ ನಮ್ಮ ಸೈಡ್ ತೋಟಕ್ಕೆ ಬಂದರೆ ಹಸಿಮೆಣಸು ಇಲ್ಲಿ ಅಲ್ಲಿ ಕಾಣ್ತಾ ಉಂಟು. 2 ತರಲಿಕ್ಕೆ ಹೇಳಿದ್ರು ಅಮ್ಮ. ನೋಡಿ ಇಲ್ಲಿ 2 ತೆಗಿವಾ, ಒಂದೊಂದು ಗಿಡ ಇದ್ರೆ ಸಾಕಾಗ್ತದೆ ನೋಡಿ ನಮ್ಮ ಅಡುಗೆಗೆಲ್ಲ ಮಾಡಲಿಕ್ಕೆ. ಶುರು ಆಯ್ತು ಇದರದ್ದು. ತೋಟಕ್ಕೆ ಬರ್ಲಿಕ್ಕೆ ಗೊತ್ತಿಲ್ಲ, ಎಂತಾದೊಂದು ಶುರು ಆಗುದಲ್ಲ ನಿಂಗೆ. ಮಧ್ಯಾಹ್ನದ ಊಟ ಇವತ್ತು ವೈಟ್ ರೈಸ್. ನಮಗೆ ಮೀನಿನ ಅಡುಗೆ ರೆಡಿ. ಎಂತ ಬೂತಾಯಿ ಮೀನು, ನಾವು ಮುಳ್ಳುಂಟು ಭಯಂಕರ ನೋಡಿ, ನೋಡಿಕೊಂಡು ತಿನ್ಬೇಕು. ಮತ್ತೆ ನಾವು ಕುಚಲಕ್ಕಿ ಜಾಸ್ತಿ, ಇವತ್ತು ವೈಟ್ ರೈಸ್ ನಮಗೆ ಮೀನಿನ ಪದಾರ್ಥ ಅಲ್ಲ ಹಾಗೆ ಅರ್ಜೆಂಟಿಗೆ ವೈಟ್ ರೈಸ್. ಮಳೆ ಬಂತು ನೋಡಿ, ಇದು ಬಿಸಿಲಿತ್ತು, ಇವತ್ತು ಮಳೆ ಬಂತು. ಇಷ್ಟೆಲ್ಲ ತಂದೆ ನೋಡಿ ಇಲ್ಲಿ. ಇದು ಅಡಿಕೆ ಗಿಡ ನರ್ಸರಿಯಿಂದ ಇದೆಲ್ಲ ಗಿಡ ತಂದ ಗಿಡ. ಅಲ್ಲಿ ಗಿಡ ಇದ್ದದೇ ಚಿಕ್ಕದು, ಬೇರೆ ಬೇರೆ ಇತ್ತು ಬೇರೆ ಬೇರೆ. ಇದು ದೊಡ್ಡ ದೊಡ್ಡದು ಇತ್ತು. ನಮ್ಗೆ ಇದು ಮಾತ್ರ ಬೇಕಾದದ್ದು, ನಮ್ಮ ಮನೆಯಲ್ಲಿ ಉಂಟಲ್ಲ ಅದೇ ಇದು, ಅದೇ ಗಿಡ, ಅದೇ ನಾನು ಕೇಳಿ ತಂದದ್ದು, ಅದೇ ಬೇಕಂತ. ಮತ್ತೆ ಇದೊಂದು ಗಿಡ, ಇದೊಂದು ಸ್ಟಾರ್ ಫ್ರೂಟ್, ದಾರೆ ಪುಳಿ ಅಂತ ಹೇಳಿದ್ರು, ಅದೊಂದು ಬರ್ತದಲ್ಲ ಸ್ಟಾರ್ ಫ್ರೂಟ್, ಅದರದ್ದು ತಂದಿದ್ದೇವೆ. ಈಗ ಅವರು ಹಾಕಿದ ಅಷ್ಟೇ ಬೀಜ, ಹಾಗೆ ಎಷ್ಟು ದೊಡ್ಡದಾಗಿದೆ. ಇನ್ನು ಸ್ವಲ್ಪ ದೊಡ್ಡದಾದ ಮೇಲೆ ಇದನ್ನು ಇಡೋದು. ಚಿಕ್ಕದು ನೋಡಿ, ದೊಡ್ಡದಿತ್ತು ಅದು ನಮಗೆ ಬೇಡ, ಆ ತಳಿದು ಬೇಡ ನಮಗೆ, ಈ ತಳಿದು ಬೇಕಿತ್ತು, ಅದಕ್ಕೆ ಇದನ್ನು ತಂದದ್ದು. ನೋಡಿ ಚಂದ ಉಂಟು ನೋಡಿ ಗಿಡ. ನಮ್ದು ಬಿದ್ದಿದೆ ಅಲ್ಲ, ಎಲ್ಲಿ ಬಿದ್ದಿದೆ ಅಲ್ಲಿ ಇಡ್ಲಿಕ್ಕೆ. ಮತ್ತೆ ಸ್ವಲ್ಪ ಜಾಗ ಉಂಟು ಅಲ್ಲಿ ಬಾಕಿ ಉಂಟು, ಅಲ್ಲಿ ನಡ್ಲಿಕ್ಕೆ ಅಂತ ತಂದದ್ದು. ಲೈಫಲ್ಲಿ ಉಂಟಲ್ಲ ಸ್ವಲ್ಪ ನೆಗೆಟಿವ್ ಜನರು ಇರ್ಬೇಕಂತೆ ಸ್ವಲ್ಪ ಆದ್ರೂ. ಯಾಕೆ ಗೊತ್ತುಂಟಾ, ಆ ನೆಗೆಟಿವ್ ಜನರು ಇದ್ರೆ ಕೆಲವರಿಗೊಂದು ಹಠ ಬಂದು ಕೆಲಸವನ್ನೆಲ್ಲ ಮಾಡ್ತಾರಂತೆ. ಹಾಗೆ ನಮ್ಮ ವಿಷಯ ಆಗಿದೆ. ನಾವುಂಟಲ್ಲ ಸ್ವಲ್ಪ ಟೈಮ್ ಹೋದ ನಂತರ
ಇದು ತರುವ ಅಂತ ಇದ್ದೆವು, ಅಡಿಕೆದು ಗಿಡಗಳನ್ನೆಲ್ಲ. ಈಗ ರಪ್ಪೋಗಿ ತಂದೆವು. ಅದೊಂದು ನಮ್ಗೆ ದೇವರು ಮಾಡಿದ್ದು, ಹೋಗಿ ತನ್ನಿ ತನ್ನಿ ಅಂತ ಹೇಳಿ. ಕಮೆಂಟ್ ಮಾಡಿದವರು ಹೇಗೋ ಮಾಡಿದ್ದಾರೆ ಹೇಳಿದ್, ಇದು ಕಮೆಂಟ್ ಮಾಡಿದವರಿಂದ ಹೇಗೋ ನಾವು ಹೋಗಿ ತಂದಿದ್ದೇವೆ. ನಾವು ತರಬೇಕು ಅಂತ ಇದ್ದೆವು ಮೊದಲೇ ಅಡಿಕೆ ಗಿಡ, ಅದು ಇಷ್ಟು ಬೇಗ ಇಲ್ಲ ಅಂತೇಳಿ ಹಾಗೆ ಹೋಗಿ ತಂದು ಇನ್ನು ನೆಡುದು ಅಂತ ಇದ್ದೇವೆ. ಕಮೆಂಟ್ ಮಾಡಿದವರಿಂದಾಗಿ ನಾವು ಈಗ ಹೋಗಿ ಗಿಡವನ್ನು ತರುವ ಹಾಗೆ ಆಯ್ತು. ಇಲ್ಲದ್ರೆ ನಾವು ತರ್ಲಿಕ್ಕಿದ್ದೆವು, ಇಷ್ಟು ಬೇಗ ತರ್ಲಿಕ್ಕಿರ್ಲಿಲ್ಲ. ಅವರಿಂದಾಗಿ ದೇವರ ಒಂದು ಆಶೀರ್ವಾದದಿಂದಾಗಿ ನಾವೊಂದು ಗಿಡವನ್ನು ತರುವಾಗೆ ಆಯ್ತು. ಅವರೊಂದು ಎಂತ ಹೇಳಿದ್ದು, ಅವ್ರು ಹೇಳಿದ್ರಿಂದ ನಮ್ಗೆ ರಪ್ಪ ಹೋಗಿ ತರುವಾಗೆ ಆಯ್ತು. ಈಗ ಜಾಗ ನೋಡುದು ಎಲ್ಲಿ ನೆಡ್ಲಿಕ್ಕೆ ಅಂತ ಹೇಳಿ. ದಾರೆಪುಳಿದ್ದು ಹಾಗೆ ಈಗ ಎಲ್ಲಿ ನೆಡುದು ಅದನ್ನು? ದಾರೆಪುಳಿಯನ್ನು ಎಲ್ಲಿ ನೆಡುವ? ಇಲ್ಲಿ ನೇರಳೆದೆಲ್ಲ ಉಂಟಲ್ಲ, ದಾರೆಪುಳಿ ಸಾಧಾರಣ ಆಗ್ತದಾ ಅಂತ, ಎಷ್ಟು ಅಂತ ಗೊತ್ತಿಲ್ಲ ಎಷ್ಟು ಆಗ್ತದೆ ಅಂತ ಹೇಳಿ. ಹಾ ಅದಕ್ಕೆ ಸೋಗೆ ಬೀಳುದಿಲ್ವಾ? ಆಗ್ಬೋದು. ಹಾ ಈಚೆ ಬೇಡ, ಈಚೆ ಈಗ ಇಲ್ಲಿ ಗಿಡ ನೆಟ್ಟಾಗಿದೆ ನೋಡಿ. ಇಲ್ಲಿ ಈ ಲೈನ್ ಕಾಣ್ತದಲ್ಲ ಕಣಿ, ಅಲ್ಲಿಂದ ಈಚೆ ನಾವು ಮನೆ ಕಟ್ಟುವುದಾದ್ರೆ ಇದೆಲ್ಲ ಮಣ್ಣು ತೆಗೆದು ಹೋಗ್ತದೆ. ಇಲ್ಲಿ ಗಂಗೆ ನೋಡಿ, ಅಲ್ಲಿ ಸಹ ಉಂಟು ಆಚೆ ಗಂಗೆ. ಮಳೆಗಾಲದ ಒಂದು ಪ್ರಾಣಿಯ ಮಳೆಗಾಲದಲ್ಲಿ ಅದು ತಿನ್ನುವುದಿಲ್ಲ ಒಂದು ಇವರು, ಅದು ನೀನು ಮಾತ್ರ ಅಷ್ಟೇ. ಜಾಸ್ತಿ ಆಗಿಲ್ಲ, ಜಾಸ್ತಿ ಹಾಕಿದ್ರೆ ಊಟ ಮಾಡುದಿಲ್ಲ ಅವರು. ಅವರದ್ದು ವಹಿವಾಟು ಉಂಟಲ್ಲ, ಒಂದೆರಡಲ್ಲ, ಅಷ್ಟೇ ಆಗುದು. ಸ್ವಲ್ಪ ಊಟ ಜಾಸ್ತಿ ಮಾಡ್ಲಿಕ್ಕೆ, ದೋಸೆ ಜಾಸ್ತಿ ತಿನ್ಲಿಕ್ಕೆ ಅಂತದಲ್ಲ ಇವರು. ಸ್ನಾಕ್ಸ್ ಸ್ವಲ್ಪ ಕಡಿಮೆ. ಮತ್ತೆ ಡ್ರೆಸ್ ಸ್ಟಿಚ್ ಎಲ್ಲ ಉಂಟಲ್ಲ, ಎಲ್ಲಿ ಚಂದ ಮಾಡ್ತಾರೆ ಗೊತ್ತಿಲ್ಲ ಅಂತ. ಈಗ ಟೈಲರ್ಸ್ ಎಲ್ಲ ಇರ್ತಾರಲ್ಲ, ನಾವು ಒಂದು ನಮ್ಗೆ ಬೇಗ ಆಗ್ತದೆ ಅಂತ ಹೇಳಿ ನಾವು ಇಲ್ಲಿ ಊರಲ್ಲಿ ಒಬ್ರಿಗೆ ಕೊಡುದು. ಅವರಿಗೆ ಫ್ಯಾಷನ್ ಎಲ್ಲ ಗೊತ್ತಿಲ್ಲ ಅಂತೆ. ನಮ್ಗೆ ಬೇಕಾಗುವ ರೀತಿಯಲ್ಲಿ ಇದು ನೋಡಿ, ಅವರಲ್ಲಿ ಡ್ರೆಸ್ ಸ್ಟಿಚ್, ಇದು ಬ್ಲೌಸ್ ಸ್ಟಿಚ್ ಮಾಡಿದ್ದು ಚಂದ ಮಾಡಿದ್ದಾರೆ. ಅವರಿಗೆ ಎಷ್ಟು ಗೊತ್ತುಂಟು ಅಷ್ಟು ಮಾಡಿದ್ದಾರೆ. ಇದು ನೋಡಿ, ನನಗೆ ಫ್ಯಾಷನ್ ಅಲ್ಲಿ ಬೇಕಿತ್ತು. ಇದು ನಂಗೆ ಎಲ್ಲಿ ಕೊಡುದು ಗೊತ್ತಿಲ್ಲ, ಎಲ್ಲಿ ಮಾಡ್ತಾರೆ ಸ್ಟಿಚ್ ಒಳ್ಳೇದು ಗೊತ್ತಿಲ್ಲ. ನಂಗೊಂದು ಸ್ಟಿಚ್ ಮಾಡ್ಲಿಕ್ಕಿತ್ತು ನೋಡಿ. ಇದು ಸ್ಯಾರಿದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ನಮ್ಮ ಊರಲ್ಲಿ. ಇದು ಚಂದ ಮಾಡಿದ್ದಾರೆ. ಇದಕ್ಕೆ ಎಷ್ಟು ಗೊತ್ತುಂಟ ಸ್ಟಿಚ್ಗೆ? 250 ರೂಪಾಯಿ ಇಷ್ಟಕ್ಕೆ ಸ್ಟಿಚ್ ಮಾಡಿದಕ್ಕೆ. ಅಲ್ಲ 250 ಅಂತ. ಈ ರೀತಿ ನೋಡಿ, ಕೈಯೆಲ್ಲ ಇಟ್ಟದಕ್ಕೆ. ಮತ್ತೆ ಸಿಟಿಯಲ್ಲೆಲ್ಲ ಜಾಸ್ತಿ ರೇಟ್ ಇರ್ತದೆ ಅಂತೆ, ಗೊತ್ತಿಲ್ಲ ನೋಡಿ. ಚಂದ ಹೀಗೆ ಇದು ಬ್ಯಾಕ್ ಸೈಡ್ ಹೀಗೆ ತೆಗೆಯೋದೆಲ್ಲ. ಇದು 250. ಇದಕ್ಕೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಗೊತ್ತಿಲ್ಲ. ಅಂದ್ರೆ ಬ್ಲೌಸ್ ಸ್ಟಿಚ್ ಇಲ್ಲಿ ಊರಲ್ಲಿ ನಮ್ಮಲ್ಲಿ ಮಾಡುವವರು. ಹಾಗೆ ನಂಗೆ ಚಂದ ಸ್ಟಿಚ್ ಅಂದ್ರೆ ಇನ್ನೂ ಕೂಡ ಫ್ಯಾಷನ್ ಅಲ್ಲಿ ಸ್ಟಿಚ್ ಮಾಡೋರು ಯಾರಾದ್ರೂ ಬೇಕಿತ್ತು. ಟಾಪ್ ಬ್ಲೌಸ್, ಟಾಪ್ ನಂಗೆ ಹೆಚ್ಚಾಗಿ ಟಾಪ್ ಎಲ್ಲ ಹಾಕ್ಲಿಕ್ಕೆ, ಟಾಪ್ ಸ್ಟಿಚ್ ಮಾಡಿಸ್ಲಿಕ್ಕೆ ಸ್ಟೈಲ್ ಅಲ್ಲೆಲ್ಲ ಬೇಕಿತ್ತು. ನಂಗೆ ಅದು ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲಿದ್ದಾರೆ ಸಹ ಗೊತ್ತಿಲ್ಲ, ಯಾವ ಟೈಲರ್ ಹತ್ರ ಕೊಡುದು ಸಹ ಗೊತ್ತಿಲ್ಲ. ಇವರಲ್ಲಿ ನಾನು ಕೇಳಿದೆ, ನಮ್ಮ ಊರಲ್ಲಿ ಇದ್ರೆ ಇವರು ಸ್ಟಿಚ್ ಮಾಡಿದವರಲ್ಲಿ, ಅವರಿಗೆ ಫ್ಯಾಷನ್ ಎಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅವರು ಅವತ್ತು ಸ್ಟಿಚ್ ಕಲ್ತವರು. ಅವ್ರು ಹೇಳಿದ್ರು ನಾನು ಅವತ್ತು ಸ್ಟಿಚ್ ಕಲ್ತವಳು, ಹಾಗೆ ನಂಗೆ ಫ್ಯಾಷನ್ ಎಲ್ಲ ಗೊತ್ತಿಲ್ಲ. ಈಗದ ಟೈಲರ್ನವರಿಗೆಲ್ರಿಗೂ ಫ್ಯಾಷನ್ ಗೊತ್ತಿರ್ತದೆ, ಹಾಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗೆ ಮತ್ತೆ ಅಲ್ಲಿ ನಾವು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಅವ್ರಿಗೆ ಇಂಥದೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ನೀನು ಹೋಗುವಂತ ಟೈಲರ್ ಕಲಿಯಲಿಕ್ಕೆ ಕ್ಲಾಸಿಗೆ ಹೋಗುದು ನಾನು ಹೋದ್ರೆ ಯಾಕೆ ಇದು ನಮ್ಮದು ಸ್ಟಿಚ್ ಮಾಡ್ಲಿಕ್ಕೆ. ಟೈಲರ್ ಕಲಿಯಲಿಕ್ಕೆ ಈಸಿ ಉಂಟಾ ಕಷ್ಟ ಉಂಟಾ ಎಂತ ಗೊತ್ತಿಲ್ಲ. ಈಸಿ ಉಂಟಾ ಗೊತ್ತಿಲ್ಲ. ಮಿಷಿನ್ ಅಲ್ಲಿ ಟಕ 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 ಮಾಡೋದು ಗೊತ್ತಾಗ್ತದೆ. ಕಷ್ಟ ಉಂಟಾ ಸುಲಭ ಉಂಟಾ ಗೊತ್ತಿಲ್ಲ. ಒಬ್ರು ಕೇಳಿದ್ರು ಉರಿ ಮೂತ್ರಕ್ಕೆ ಟಿಪ್ಸ್ ಹೇಳಿ ಅಂತ ಹೇಳಿ. ಅದು ಎಂತ ಗೊತ್ತುಂಟಾ, ಜೋರು ಉರಿ ಮೂತ್ರ ಇದ್ರೆ ಡಾಕ್ಟರ್ ಹತ್ರವೇ ಹೋಗ್ಬೇಕು. ಅದು ಉರಿ ಮೂತ್ರ ಬರುದು, ನೀರು ಯಾರು ಕಡಿಮೆ ಕುಡಿತಾರೆ ನೋಡಿ ಅವರಿಗೇನೆ. ಯಾರು ನೀರೊಂದು ಎಲ್ಲರೂ ಜಾಸ್ತಿ ಕುಡಿದ್ರಿ, ದಿನಕ್ಕೆ 2.5 ಇಂದ 3 ಲೀಟರ್ ಕುಡಿಲೇಬೇಕು. ನಾನು ಫಸ್ಟ್ ಕುಡಿತಿರ್ಲಿಲ್ಲ. ನಿಮ್ಗೆ ಒಂದು ಸುಲಭದಲ್ಲಿ ಒಂದು ಟಿಪ್ಸ್ ಹೇಳಿಕೊಡುವ, ಹೇಗೆ ನೀರು ಕುಡಿಬಹುದು ಅಂತ ಹೇಳಿ. ಅದೊಂದು ಕೆಲವರಿಗೆ ಅದು ಕಷ್ಟ ಅಂತ ಅನಿಸ್ಬೋದು. ಅದು ನೀವು ಅದನ್ನು ಫಾಲೋ ಮಾಡ್ತಾ ಹೋದ್ರೆ ಆ ಟಿಪ್ಸ್ ನಿಮ್ಗೆ ಅದು ಈಸಿ ಆಗ್ತದೆ ನೀರು ಕುಡಿಲಿಕ್ಕೆ. 3 ಲೀಟರ್ ದಿನದಲ್ಲಿ ಹೇಗೆ ನೀವು 3 ಲೀಟರ್ ಅಥವಾ 2 ಲೀಟರ್ ದಿನದಲ್ಲಿ ಹೇಗೆ ನೀವು 3 ಲೀಟರ್ ಕುಡಿಲೇಬೇಕು, ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಅದೇ ಒಂದು ಮೆಡಿಸಿನ್. ಉರಿ ಮೂತ್ರಕ್ಕೆ ಮೆಡಿಸಿನ್ ನೀರೇ ಜಾಸ್ತಿ. ಯಾರು ಕುಡಿತಾರೆ ಅವ್ರಿಗೆ ಎಂತ ಆಗುದಿಲ್ಲ. ಖಾರ ತಿಂತಾರೆ ಮತ್ತೆ ನೀರು ಕುಡಿದಿಲ್ಲ, ಅದಕ್ಕೆ ಉರಿ ಮೂತ್ರ ಸ್ಟಾರ್ಟ್ ಆಗುದು. 12 ಉಂಟು ಇದರಲ್ಲಿ. 12 ಬೇಳೆ ಅಂದ್ರೆ 1 ಲೀಟರ್ 2 ಲೀಟರ್ 3 ಲೀಟರ್ ನೀರು
1 ಲೀಟರ್ 3 ಲೀಟರ್ ನೀರು ನೀವು ಕುಡಿಯುವಾಗ ಉಂಟಲ್ಲ 2 ಗ್ಲಾಸ್ ಕುಡೀರಿ ಅಂತ ದಿನಕ್ಕೆ. 1 ಗ್ಲಾಸ್ ಸಾಕು ಒಮ್ಮೆ ಕುಡಿಯುವಾಗ. ಹೀಗೆ ಸಹ ಕುಡಿಬಹುದು. ಇದನ್ನ ಒಂದು ತೆಗೆಯೋದು 1 ಗ್ಲಾಸ್ ಕುಡಿದ್ರೆ, 2 ಗ್ಲಾಸ್ ಕುಡಿದ್ರೆ ಹೀಗೆ. ಅಥವಾ ಈಗ 2 ಗ್ಲಾಸ್ ಕುಡಿಯುವುದಾದ್ರೆ 2 ಗ್ಲಾಸ್ ಕುಡಿಯುವಾಗ ಇದನ್ನು ತೆಗ್ದಿಡಿ. ನೆಕ್ಸ್ಟ್ ಹೀಗೆ ತೆಗೀರಿ. ಹಾಗೆ ತೆಗಿತಾ ಬನ್ನಿ. ಎಷ್ಟು ಬೇಗ ಆಗ್ತದೆ ಗೊತ್ತುಂಟ 2 ಗ್ಲಾಸ್ ಕುಡಿದ್ರು. ಇಲ್ಲದ್ರೆ ಉಂಟಲ್ಲ ಇದು ಬೆಳಿಗ್ಗೆಯಿಂದ ಸಂಜೆವರೆಗೆ ಮುಗಿಸಿದ್ರೆ ಸಾಕು. ಇಲ್ಲದ್ರೆ ಮತ್ತೆ ಹೋಗ್ತೇವೆ ಅಂತ ನಮಗೆ ಹೌದು, ಎಷ್ಟು ಕುಡ್ದೇವ ಅಂತ ನೆನಪಿರುದಿಲ್ಲ. ಅದಕ್ಕೆ ಬೇಕಾಗಿ ಇಷ್ಟು ದೊಡ್ಡ ಚಿಕ್ಕ ಗ್ಲಾಸ್ ಅಲ್ಲ, ಎಷ್ಟು ದೊಡ್ಡದು ಒಂದು ಹೋಟ್ಲ ಒಂದು ಟೀ ಸಿಗ್ತದೆ ನಮ್ಮ ಅಂಗೈ ಇಷ್ಟು ದೊಡ್ಡ ಗ್ಲಾಸ್. ಹೋಟ್ಲಲ್ಲಿ ಒಂದು ಚಾ ಸಿಗ್ತಾರ ನಮಗೆ ಚಿಕ್ಕ ಗ್ಲಾಸ್, ಅದು ಇಷ್ಟ ಆಗ್ತದೆ. ಅದರಲ್ಲಿ 2 ಗ್ಲಾಸ್ ಅಂದ್ರೆ ಇದರಲ್ಲಿ 1 ಗ್ಲಾಸ್ ನೀರು 1/4 ಲೀಟರ್ ಆಗ್ತದೆ. ಇದರಲ್ಲಿ ಇದು 1/4 ಲೀಟರ್ ಆದ್ರೆ 1 ಗ್ಲಾಸ್, ಇದು ಅರ್ಧ ಲೀಟರ್ ಆಗ್ತದೆ. ಇದರಲ್ಲಿ 2 ಗ್ಲಾಸ್ ಆದ್ರೆ ಅರ್ಧ ಲೀಟರ್ ಆಗ್ತದೆ. ಹಾಗೆ ನೀವು ಕುಡಿದ್ರೆ ತುಂಬಾ ಈಸಿ ಇದು, ಬೇಳೆ ಕಾಳುಗಳನ್ನು ಇಟ್ರೆ. ಹಾಗೆ ನೀವು ಯಾರಿಗಾದ್ರೂ ನೀರು ಕುಡಿಯೋರಾದ್ರೆ ಈ ರೀತಿ ಟಿಪ್ಸ್ ಫಾಲೋ ಮಾಡಿ, ಬೇಗ ಆಗ್ತದೆ. ಸ್ವಲ್ಪ ಕಷ್ಟ ಅಂತ ಆಗ್ಬೋದು. ಮತ್ತೆ ಆಫೀಸಿಗೆ ಹೋಗುವವರೆಲ್ಲ ಇದ್ರೆ ಸಂಜೆ ಇಷ್ಟನ್ನಾದ್ರೂ ಟ್ರೈ ಮಾಡಿ. ಇದು 1 ಲೀಟರ್ 2 ಲೀಟರ್ ಆಗ್ತದೆ. ಇಷ್ಟನ್ನಾದ್ರೂ ಟ್ರೈ ಮಾಡ್ಲೇಬೇಕು ನೀರು ಕುಡಿಲಿಕ್ಕೆ. ಇಷ್ಟು ಹೀಗೆ ನಾವೊಂದು ಚಾಲೆಂಜ್ ಮಾಡುವ. ಎಂತ ಗೊತ್ತುಂಟಾ, ಕಾಲನ್ನು ಇದು ಎಂತ ನಮ್ಮ ಎಷ್ಟು ತಲೆ ಅಲ್ಲ, ಹೇಗೆ ಎಂತ ಹೇಳುದು, ಮೊಬಿಲಿಟಿ ಚಾಲೆಂಜ್ ಅಂದ್ರೆ ಹೇಗೆ ನಾವು ಎಂತ ಫಿಟ್ ಆಗಿದ್ದೇವೆ ಅಂತ ಹೇಳುವ ಒಂದು ಚಾಲೆಂಜ್. ನಾನು ಇದಕ್ಕಿಂತ ಮುಂಚೆ ಒಂದ್ಸಲ ಮಾಡಿದ್ದೆ, ಈಗ ನಾವು ಟ್ರೈ ಮಾಡಿದ್ದೆವು. ಈಗ ಫಸ್ಟ್ ಇವರು ಮಾಡ್ತಾರೆ, ನೆಕ್ಸ್ಟ್ ನಾನು ಮಾಡ್ತೇನೆ. ಕೈಯನ್ನು ಹಾಗಿಟ್ಟು 2 ಕಾಲನ್ನು ಒಳಗೆ ಹಾಕಿ ಹೀಗೆ ಮಾಡಿ ಪಿಂಕ್ ಬಿಲ್ಲ ಹೇಗೆ ಅದನ್ನು ಮಾಡಿ ಇದು ಮಾಡಿ ಕಾಲು ಇನ್ನೊಂದು ಹಾಕಿ ಅದು ನೋಡಿ. ಇನ್ನೊಂದು ಕಾಲು ಕೂಡ ಅದ್ರೊಳಗೆ ಕೈಯೊಳಗೆ ಹೋಗ್ಬೇಕು. ಇಲ್ಲ ಇನ್ನೊಂದು ಹೇಗಾದ್ರೂ ಮಾಡಿ 2 ಕಾಲನ್ನು ಕೈಯ ಒಳಗೆ ಹಾಕಿ ಕೈಯನ್ನು ಅಲ್ಲಿ ಜಾಗವಿಲ್ಲ ಇನ್ನೊಂದು ಕಾಲು ಹಾಕ್ಲಿಕ್ಕೆ. ಹೌದು, ಜಾಗವೇ ಇಲ್ಲ, ಅದಾಗುದಿಲ್ಲ. ನಾನು ಮಾಡ್ತೇನೆ. ಎಂತದ್ದು ಬೇಡ, ಅದು ತುಂಬಾ ಸಪರ ಇದ್ದಾರಲ್ಲ ಅವರಿಗೆ ಮಾತ್ರ ಆಗುತ್ತೆ. ಚೊಂಗ ಇದ್ರೆ ಒಳ್ಳೇದು. ನೋಡಿ ಎಷ್ಟು ಸ್ಲಾವದಲ್ಲಿ ನನಗೆ ಆಗುದಿಲ್ಲ ಅಂತ, ನನಗೆ ಆಗುದೇ ಇಲ್ಲ. ಇವರ ಒಂದು ಕಾಲ ನುಗ್ಗಿಸುವಾಗಿಲ್ಲ. ಇನ್ನೊಮ್ಮೆ ಆ ಕಾಲು ರೈಟಾ ಲೆಫ್ಟ್ ಫಸ್ಟ್ ಆಗು. ನಾನೀಗ ಇದು ಹಾಕಿದ್ದ, ಹಾ ನನಗೇನು ಗೊತ್ತಿಲ್ಲ ಯಾವ್ದಂತ. ಯಾವ್ದು ಕೂಡ ಆಗ್ತಾ ಇಲ್ಲ, ನನಗೆ ಯಾಕೆ ಆಗುದಿಲ್ಲ ಅಂತ. ಈಗ ಮಾಡಿದ ಚಾಲೆಂಜ್ ಅನ್ನು ನೀವು ಟ್ರೈ ಮಾಡಿ. ಒಂದು ತುಂಬಾ ಜನ ಇರ್ಬೇಕು, 4-5 ಜನ ಇದ್ದೊಮ್ಮೆ ಟ್ರೈ ಮಾಡ್ಬೇಕು, ಯಾರಿಗೆ ಆಗ್ತದೆ ಅಂತ ನೋಡ್ಲಿಕ್ಕೆ. ಅದು ನಿಜವಾಗಿ ಇದು ಯಾರು ಸ್ವಲ್ಪ ಸಪರ ಇದ್ದಾರೆ ಅವರಿಗೆ ಆಗ್ತದೆ, ದಪ್ಪ ಇದ್ದವರಿಗೆ ಸ್ವಲ್ಪ ಆಗುದಿಲ್ಲ. ಹೌದು, ಹಾಗೆ ಯಾರೆಲ್ಲ ಎಂತೆಲ್ಲ ಆಗ್ತದೆ ಹೋಗ್ಲಿಕ್ಕೆ ಆಗದೆ. ಹಾಗೆ ನೀವು ಸೊಮ್ಮೆ ಟ್ರೈ ಮಾಡಿ. ಹಾಗೆ ಇನ್ನು ಎಂತ ಇಲ್ಲ ಅಲ್ಲ, ಇನ್ನು ಮತ್ತೆ ಸಿಗುವ. ಬಾಯ್.